ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶ್ವನಾಥ್ ರವರು ನಮ್ಮ ನಾಯಕರು, ಎಲ್ಲ ನಮ್ಮ ನಾಯಕರು ಒಟ್ಟಿಗೆ ಇದ್ದಾರೆ. ನಮ್ಮ ಎರಡೂ ಪಕ್ಷದ ನಾಯಕರು ಒಂದೇ ಕುಟುಂಬದ ಸದಸ್ಯರು. ಎರಡೂ ಪಕ್ಷದ ಒಗ್ಗಟ್ಟು ಹೆಚ್ಚಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನನ್ನ ಗೆಲುವು 100ಕ್ಕೆ 100 ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಿಶ್ವನಾಥ್ ನಮ್ಮ ಸಹೋದರ ಸಮಾನರು. ಸಣ್ಣ ಪುಟ್ಟ ವಿಚಾರ ನಾವು ಬಗೆಹರಿಸಿಕೊಳ್ತೇವೆ. ಯಾರಿಂದ ನನಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಭಗವಂತ ಇದ್ದಾನೆ. ಈ ಮೂಲಕ ವಿಶ್ವನಾಥ್ ಹೇಳಿಕೆಗೆ ಸುಧಾಕರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಜೈ ಶ್ರೀರಾಮ್. ನೆಲಮಂಗಲ ಕ್ಷೇತ್ರದ ಜಾತ್ಯತೀತ ಜನತಾದಳ ಹಾಗೂ ಬಿಜೆಪಿಯ ಸಮನ್ವಯ ಸಭೆ ಇವತ್ತು ಬಹಳ ಯಶಸ್ವಿ ಆಗ್ತಾ ಇದೆ. ಅದೇ ರೀತಿ ಅರ್ಥಪೂರ್ಣವಾಗಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣವನ್ನ ಮಾಡಿ ತುರ್ತು ಸಭೆಯಲ್ಲಿ ಪಾಲ್ಗೊಳ್ಳಬೇಕಾಗಿದ್ದರಿಂದ ಇವತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮನ್ನೆಲ್ಲ ಕೂಡ ಉದ್ದೇಶ ಮಾಡಿ ಮಾತನಾಡಿ ಹೋಗಿದ್ದಾರೆ. ಅದೇ ರೀತಿ ಇವತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾಜಿ ಶಾಸಕರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರೇ, ಮಾಜಿ ಶಾಸಕರು, ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ನಾಗರಾಜ್ರವರೇ, ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಹಿರಿಯ ನಾಯಕರು ಆಗಿರ್ತಕ್ಕಂಥ ಶ್ರೀ ಇ ಕೃಷ್ಣಪ್ಪನವರೇ, ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಮಕೃಷ್ಣಪ್ಪನವರೇ, ನಮ್ಮ ಪಕ್ಷದಿಂದ ಈ ಬಾರಿ ಅಭ್ಯರ್ಥಿಗಳಾಗಿದ್ದಂಥ ಆತ್ಮೀಯರು ಆಗಿರ್ತಕ್ಕಂಥ ಸಪ್ತಗಿರಿ ಶಂಕರ್ ನಾಯಕ್ ಅವರೇ, ಶ್ರೀ ವೇಣುಗೋಪಾಲ್ ಜಿ ಅವರೇ, ನಮ್ಮ JDSನ ಅಧ್ಯಕ್ಷರು ಹಿರಿಯರು ಆದಂಥ ತಿಮ್ಮರಾಯಪ್ಪನವರೇ, ಸ್ನೇಹಿತರಾಗಿರ್ತಕ್ಕಂಥ ಜಗದೀಶ್ ಚೌಧರಿ ಅವರೇ, ಶ್ರೀ ಮುನೇಗೌಡರವರೇ, ಇನ್ನು ವೇದಿಕೆ ಮೇಲೆ ಹಿರಿಯರು ಬೈರೇಗೌಡರ ಮನೆಗೆ ಕೂಡ ಹೋಗಿದ್ದೆ ನಾನು. ಸನ್ಮಾನ್ಯ ಬೈರೇಗೌಡ್ರೆ, ಕೊಂಬೈನವರೇ, ನಾಗರಾಜ್ರವರೇ, ಇನ್ನೂ ಕೂಡ ವೇದಿಕೆ ಮೇಲೆ ಹಲವಾರು ಗಣ್ಯರು ಕುಳಿತಿದ್ದೀರಿ. ಬಹಳ ಸಮಯ ಆಗಿದೆ, ಹಾಗಾಗಿ ಕೆಲವು ಹೆಸರುಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ಕ್ಷಮೆ ಇರಲಿ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಎರಡೂ ಪಕ್ಷದ ನನ್ನ ಸಹೋದರ ಸಹೋದರಿಯರೇ, ಮಾಧ್ಯಮ ಗೆಳೆಯರೇ, ಸಮನ್ವಯ ಸಭೆ ಚೆನ್ನಾಗಿದೆ. ಇವತ್ತೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿ, ದೊಡ್ಡಬಳ್ಳಾಪುರ ಹಾಗೂ ನೆಲಮಂಗಲದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು, ಕಾರ್ಯಕರ್ತರ ಬಂಧುಗಳು, ಅದೇ ರೀತಿ JDSನ ಮುಖಂಡರು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳು ಒಟ್ಟಿಗೆ ಸೇರಿ ಇವತ್ತು ಈ ಸಭೆ ಆಗಿದೆ. ಇದಕ್ಕೆ ವಿಶೇಷ ಅತಿಥಿಗಳಾಗಿ ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರು, ರಾಜ್ಯ ಜನತಾದಳದ ಯುವ ಘಟಕದ ಅಧ್ಯಕ್ಷರು ಕೂಡ ಇವತ್ತು ಬಂದು ಮೂರೂ ಸಭೆಗಳಲ್ಲಿ ಭಾಗಿಯಾಗಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ವಿಶ್ವಾಸವನ್ನು ಮೂಡಿಸಿದ್ದಾರೆ. ಇವತ್ತು ಹೊಸ ಹುರುಪು ಜನತಾದಳದ ಕಾರ್ಯಕರ್ತರಲ್ಲೂ ಬಂದಿದೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲೂ ಬಂದಿದೆ. ಹಾಗಾಗಿ ಇವತ್ತು ಎರಡೂ ಪಕ್ಷದ ಸದಸ್ಯರುಗಳು, ಕಾರ್ಯಕರ್ತರು ಒಂದೇ ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು ಅನ್ನುವಂಥ ಒಂದು ವಿಶ್ವಾಸ, ಒಂದು ಹುರುಪು, ಒಂದು ಹೊಸ ಉತ್ಸಾಹ ಇವತ್ತು ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ದಿನೇ ದಿನೇ ನಮ್ಮ ಎರಡೂ ಪಕ್ಷಗಳ ಒಗ್ಗಟ್ಟಾಗಲಿ, ಸಂಘಟನಾ ಸಾಮರ್ಥ್ಯ ಆಗಲಿ ಭಾಳ ಒಳ್ಳೆ ರೀತಿಯಲ್ಲಿ ಇವತ್ತು ಹೆಚ್ಚಿಗೆ ಆಗ್ತಾಯಿದೆ. ಯಾವುದೇ ನಮಗೆ ಅನುಮಾನ ಇಲ್ಲ, ಇವತ್ತು ಈ ಲೋಕಸಭಾ ಕ್ಷೇತ್ರ ಮತ್ತು BJP ಅಭ್ಯರ್ಥಿಯಾಗಿ ನನ್ನ ಗೆಲುವು 100ಕ್ಕೆ 100 ಅವಕಾಶಗಳು ಇದ್ದಾವೆ. ನಮ್ಮ ಕೇಂದ್ರ ಗೃಹ ಸಚಿವರು, ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಜಿಯವರು ನಾಳೆ ರಾತ್ರಿ ಮತ್ತು ನಾಳಿದ್ದು ಇರ್ತಾರೆ ಅಂತ ಒಂದು ಸುದ್ದಿ ಬಂದಿದೆ. ಬಹುಶಃ ಪಕ್ಷದ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿಶೇಷವಾಗಿ ಸಂಪೂರ್ಣ ಮಾಹಿತಿ ಇರುತ್ತೆ. ನಮಗೂ ಕೂಡ ಒಂದು ಸಭೆಗೆ ಆಹ್ವಾನ ಇದೆ. ನನಗೂ ಕೂಡ ನಾಳಿದ್ದು
2 ಸಭೆಗಳಿದ್ದಾವೆ. ಅದರಲ್ಲಿ ಒಂದು ಸಭೆಗೆ ನನಗೆ ಆಹ್ವಾನ ಇದೆ. ಸರ್, ಸುಧಾಕರ್ ಅವರ ಹೆಸರು ಕೇಳಿದರೆ ಸುಧಾಕರ್ ಅವರ ಹೆಸರು ಕೇಳಿ ಓಟ್ ಕೇಳಲ್ಲ, ಮೋದಿ ಅವರ ಹೆಸರು ಹೇಳಿ ಓಟ್ ಕೇಳ್ತೀವಿ. ಈಗ ವಿಶ್ವನಾಥ್ರವ್ರ ಬಗ್ಗೆ ಪದೇ ಪದೇ ಯಾಕೆ ಪ್ರಶ್ನೆ ಕೇಳ್ತೀವಿ? ಅವರು ನಮ್ಮ ಸಹೋದರ ಸಮಾನರು, ನಮ್ಮ ಸ್ನೇಹಿತರು. ಸಣ್ಣ ಪುಟ್ಟ ಇರ್ತದೆ, ಅದೆಲ್ಲ ಬಗೆಹರಿಸ್ಕೊಳ್ತೀವಿ. ಕ್ಷೇತ್ರದಲ್ಲಿ ಖಳನಾಯಕರು ಅಂತ ಬಿಂಬಿಸ್ತವ್ರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನೆಲ್ಲ ಕೂಡ ಯಾವ ರೀತಿ ನಾಯಕ ಯಾರು ಅಂತೇಳಿ ರಾಜ್ಯದ ಜನರಿಗೆ ಗೊತ್ತಿದೆ. ಯಾರಿಂದ ನನಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನನ್ನ ಸರ್ಟಿಫಿಕೇಟು ಭಗವಂತ ಕೊಡ್ತಾನೆ, ಈ ರಾಜ್ಯದ ಜನತೆ ಕೊಡ್ತಾರೆ.